ಕೂಡ ಕಾಮನ್ ಆಗಿ ಒಂದು ಡೌಟ್ ಇರುತ್ತೆ. ಇಲ್ಲಿ ಕೌನ್ಸಿಲಿಂಗ್ ಅಂತೂ ಇನ್ನೂ ಸಖತ್ತು ಡಿಲೇ ಆಗ್ತಿದೆ. ಹಾಗಾದರೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗೋದು ಯಾವಾಗ, ನಮಗೆ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಇದ್ರ ಬಗ್ಗೆ ನಿಮಗೆ ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೀಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಹೋಗ್ಬಿಡೋಣ. ವಿಡಿಯೋಗೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೇನಾದರೂ ಇಂಜಿನಿಯರಿಂಗ್ ಅಡ್ಮಿಷನ್ ಆಗ್ತಾ ಇರಾ, ನಿಮಗೆ ಎರಡು ಥರ ಕಾಲೇಜಸ್ ಬರುತ್ತೆ. ಒಂದು VTU ಅಂತ ಬರುತ್ತೆ, ಒಂದು ಆಟೋನಮಸ್ ಅಂತ ಬರುತ್ತೆ. VTU ಅಂತ ಬಂದರೆ ಅದು ಗೌರ್ಮೆಂಟ್ ಯೂನಿವರ್ಸಿಟಿ ಆಗಿರುತ್ತೆ, ಇದು ಗೌರ್ಮೆಂಟ್ ಕಂಟ್ರೋಲಲ್ಲಿರುತ್ತೆ. ಆಟೋನಮಸ್ ಅಂತ ಅಂದರೆ ಅದು ಪ್ರೈವೇಟ್ ಯೂನಿವರ್ಸಿಟಿ ಆಗಿರುತ್ತೆ, ಪ್ರೈವೇಟಾಗಿ ಅದನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಇಲ್ಲಿ ಪ್ರೈವೇಟ್ ಯೂನಿವರ್ಸಿಟಿಗೆ ನಿಮಗೆ ಎಕ್ಸಾಂಪಲ್ ಹೇಳೋದಾದ್ರೆ PES ಯೂನಿವರ್ಸಿಟಿ, ಅದು ಪ್ರೈವೇಟ್ ಆಗಿರುತ್ತೆ, ಅದು ಆಟೋನಮಸ್ ಕಾಲೇಜು. ಓಕೆನಾ, ಅವ್ರದ್ದೇ ಓನ್ ಸಿಲೆಬಸ್ ಇರುತ್ತೆ. ಅಂದರೆ ಸಿಲೆಬಸ್ಸಲ್ಲಿ VTUಗೂ ಆಟೋನಮಸ್ಗೂ ಏನೋ ಅಂಥ ಮೇಜರ್ ಚೇಂಜಸ್ ಏನಿಲ್ಲ, ಸಿಂಪಲ್ ಮಾಡಿಫಿಕೇಷನ್ಸ್ ಇರುತ್ತೆ. ಮತ್ತು ಎಕ್ಸಾಮ್ ಪ್ಯಾಟರ್ನು ಕೂಡ ಎಲ್ಲ ಸೇಮ್ ಇರುತ್ತೆ. ಆದರೆ ಕ್ವಶನ್ ಪೇಪರ್ ಸೆಟ್ ಮಾಡೋದು ಮತ್ತು ಸಿಲೆಬಸ್ಸಲ್ಲಿ ಮಾಡಿಫಿಕೇಷನು ಡಿಲೀಟ್ ಅದೆಲ್ಲ ಮಾಡ್ಕೊಳ್ಳೋದು ಯೂನಿವರ್ಸಿಟಿ ಏನಿರುತ್ತಲ್ಲ ಅವರು ಅದ್ರ ಮೇಲೆ ಡಿಸಿಷನ್ ತಗೋತಾರೆ, ಕಂಟ್ರೋಲ್ ತಗೋತಾರೆ. ಇಲ್ಲಿ VTU ಅಂತ ಬಂದಾಗ ಇದು ಗೌರ್ಮೆಂಟ್ ಯೂನಿವರ್ಸಿಟಿ. ಓಕೆನಾ, ಇಲ್ಲಿ 98% ಕಾಲೇಜಸ್ ಕರ್ನಾಟಕದಲ್ಲಿ ಏನಿದೆ ಎಲ್ಲ ಕೂಡ ಆಟೋನಮಸ್ ಕಾಲೇಜಸ್ ಆಗಿಲ್ಲ, ಎಲ್ಲ ಕೂಡ VTU ಅಂಡರಲ್ಲೇ ಬರುತ್ತೆ. ಒಂದು ಜಸ್ಟ್ ಒಂದು 2 to 5% ಅಷ್ಟೇ ಕಾಲೇಜಸ್ ಬಂದ್ಬಿಟ್ಟು ಆಟೋನಮಸ್ ಕಾಲೇಜಸ್ ಇದೆ ಅಷ್ಟೇ ಕರ್ನಾಟಕದಲ್ಲಿ, ಮಿಕ್ಕಿದೆಲ್ಲ VTU ಅಂಡರಲ್ಲೇ ಬರುತ್ತೆ. ಓಕೆನಾ, ಮತ್ತು ನಿಮಗೆ ಈ ಒಂದು ಚಾನಲಲ್ಲಿ ನಿಮಗೆ ಕೌನ್ಸಿಲಿಂಗ್ ಎಲ್ಲ ಮುಗಿದ ಮೇಲೆ ನಿಮಗೆ VTU ಅಪ್ಡೇಟ್ಸು ಕೂಡ ಬರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು VTU ಯೂನಿವರ್ಸಿಟಿ ಏನಿದೆಯಲ್ಲ ಟೆಕ್ನಿಕಲ್ ಎಜುಕೇಷನ್ದು, ಇದಕ್ಕೆ ಹೆಡ್ ಯಾವುದಂದರೆ ಇಲ್ಲಿ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಆಫ್ ಟೆಕ್ನಿಕಲ್ ಎಜುಕೇಷನ್ AICTC ಅಂತ ಕರಿತೀವಲ್ಲ, ಇದು ಹೆಡ್ ಆಗಿರುತ್ತೆ. ಓಕೆನಾ, ಇವರು ನೋಟಿಫಿಕೇಷನ್ ಒಂದು ಬಿಟ್ಟಿದ್ದಾರೆ. ಇವ್ರು ಬಿಟ್ಟಿರೋಂಥ ನೋಟಿಫಿಕೇಷನಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಫಸ್ಟ್ ಇಯರ್ದು ಅಡ್ಮಿಷನ್ ಬಂದ್ಬಿಟ್ಟು ಸೆಪ್ಟೆಂಬರ್ 15ನೇ ತಾರೀಕು ಒಳಗಡೆ ಮುಗಿಸ್ಬೇಕು ಅಂತ ಹೇಳ್ತಾರೆ. ಪಾಸಿಬಿಲಿಟಿ ಇದೆಯಾ ನೋಡೋಣ ಬನ್ನಿ. ಯಾಕೆಂದರೆ ಇಲ್ಲಿ MCC ಅವರೊಂದು ಶೆಡ್ಯೂಲ್ ಕೂಡ ಬಿಟ್ಟಿದ್ದಾರೆ. ಇದು ನೀಟಾಗಿ ಬಿಟ್ಟಿರೋದು ಆ್ಯಕ್ಚುಲಿ ಶೆಡ್ಯೂಲು. ಇದು ನಿಮಗೆ KCTಗೂ ಕೂಡ ಫಾಲೋ ಅಪ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಯಾಕೆ ಅಂದರೆ ಕಂಬೈನ್ಡ್ ಕೌನ್ಸಿಲಿಂಗ್ ಅಲ್ವಾ ಇರೋದು CET ಮತ್ತು ನೀಟ್ಗೆ, ಅದಕ್ಕೋಸ್ಕರ. ಇಲ್ಲಿ ನೋಡಿ, CET ನೀಟು ಎರಡೂ ಕೂಡ ಕಂಬೈನ್ಡ್ ಕೌನ್ಸಿಲಿಂಗು. CET ನೀಟು ಎರಡೂ ಕೂಡ ಫಸ್ಟ್ ರೌಂಡ್ ಒಟ್ಟಿಗೆ ಸ್ಟಾರ್ಟ್ ಆಗುತ್ತೆ, ಸೆಕೆಂಡ್ ರೌಂಡು ಕೂಡ ಅಷ್ಟೇ ಒಟ್ಟಿಗೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಶೆಡ್ಯೂಲಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಫಸ್ಟ್ ರೌಂಡ್ ಕೌನ್ಸಿಲಿಂಗು ಸ್ಟೇಟದ್ದು ಬಂದ್ಬಿಟ್ಟು 21ನೇ ತಾರೀಕು ಆಗಸ್ಟಿಂದ 29ನೇ ತಾರೀಕು ಆಗಸ್ಟ್ ಒಳಗಡೆ ಮಾಡಿ ಮುಗಿಸ್ಬೇಕು. 5ನೇ ತಾರೀಕು ಸೆಪ್ಟೆಂಬರ್ ಬಂದ್ಬಿಟ್ಟು ಲಾಸ್ಟ್ ಡೇಟ್ ಅಂತ ಹೇಳ್ತಾ ಇದ್ದಾರೆ ಜಾಯ್ನಿಂಗು. ಓಕೆನಾ, ಇಲ್ಲಿ ಸೆಕೆಂಡ್ ರೌಂಡ್ ಆಫ್ ಕೌನ್ಸಿಲಿಂಗ್ ಬಂದ್ಬಿಟ್ಟು ಇಲ್ಲಿ 11ನೇ ತಾರೀಕಿಂದ 20ನೇ ತಾರೀಕು ಸೆಪ್ಟೆಂಬರ್ ಒಳಗಡೆ ಮಾಡಿ ಮುಗಿಸ್ಬೇಕು. 26ನೇ ತಾರೀಕು ಲಾಸ್ಟ್ ಡೇಟ್ ಆಗಿರಬೇಕಾಗಿರುತ್ತೆ ಜಾಯ್ನಿಂಗು ಸ್ಟೇಟ್ ಕೌನ್ಸಿಲಿಂಗ್ ಅಂತ ಹೇಳ್ತಾರೆ. ನೀಟಾಗಿ ಕೊಟ್ಟಿರೋದು ಶೆಡ್ಯೂಲು MCC ಅವರು. ಓಕೆನಾ, ಇದನ್ನ ಕೀ ಅವ್ರು ಫಾಲೋ ಅಪ್ ಮಾಡಲೇಬೇಕು. ಕೀ ಅವ್ರು ಇದನ್ನ ಫಾಲೋ ಅಪ್ ಮಾಡಿದ್ರೆ ಇದು CET ಸ್ಟೂಡೆಂಟ್ಸ್ ನಿಮಗೂ ಕೂಡ ಅಪ್ಲಿಕಬಲ್ ಆಗುತ್ತೆ, ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರೋದ್ರಿಂದ. ಅಂದರೆ ಇಲ್ಲಿ AICTC ಅವರು ಏನೊಂದು ನೋಟಿಫಿಕೇಶನ್ ಬಿಟ್ಟಿದ್ದಾರಲ್ಲ, ಸೆಪ್ಟೆಂಬರ್ 15ನೇ ತಾರೀಕು ಒಳಗಡೆ ಕಾಲೇಜಸ್ ಎಲ್ಲ ಸ್ಟಾರ್ಟ್ ಮಾಡಿಬಿಡಬೇಕು, ಕೌನ್ಸಿಲಿಂಗ್ ಎಲ್ಲ ಮುಗಿಸ್ಬಿಡ್ಬೇಕು ಅಂತ, ಅದು ಇಂಪಾಸಿಬಲ್, ಯಾವುದೇ ಕಾರಣಕ್ಕೂ ಕೂಡ ಆಗಲ್ಲ. ನೀವು ಕಾಲೇಜಸ್ಗೆಲ್ಲರೂ ಕೂಡ ನೀವು ಹೋಗಿ ಅಡ್ಮಿಷನ್ ಆಗೋದು ಯಾವಾಗ ಅಂದರೆ, ಫಸ್ಟ್ ರೌಂಡದೆಲ್ಲ ಸೆಪ್ಟೆಂಬರ್ 5ನೇ ತಾರೀಕು ಒಳಗಡೆ ಹೋಗಿ ಅಡ್ಮಿಷನ್ ಆಗ್ತೀರಾ. ಫಸ್ಟ್ ರೌಂಡಲ್ಲಿ ಜಾಯ್ನ್ ಆದರು. ಸೆಕೆಂಡ್ ರೌಂಡ್ ಕೆಲವರು ಅಟೆಂಡ್ ಮಾಡ್ತೀರಾ ನೋಡಿ, ಅರ್ಧ ಜನ. ನೀವೆಲ್ಲ ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋದು ಯಾವಾಗ ಅಂದರೆ ನೆಕ್ಸ್ಟು ತಿಂಗಳು ಸೆಪ್ಟೆಂಬರ್ ಕೊನೆಯಲ್ಲಿ 26ನೇ ತಾರೀಕಿಗೆ ಹೋಗೋ ಅಷ್ಟರಲ್ಲಿ ಹೋಗಿ ಅಡ್ಮಿಷನ್ ಆಗ್ತೀರಾ. ಸರಿನಾ, ನಿಮಗೆ ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ, ಇಲ್ಲಿ ಏನು 5ನೇ ತಾರೀಕು ಒಳಗಡೆ ಹೋಗ್ತಾರಲ್ವ, ಇವ್ರು ಹೊಂಟೋಗಿದ್ದಾರೆ ಅಂದ್ಬಿಟ್ಟು ಫಸ್ಟ್ ರೌಂಡಲ್ಲಿ ಅವ್ರಿಗೆ ಕಾಲೇಜಸ್ನ ಸ್ಟಾರ್ಟ್ ಮಾಡಲ್ಲ, ಸಿಲೆಬಸ್ಸು ಕೂಡ ಸ್ಟಾರ್ಟ್ ಆಗಲ್ಲ. ಸೆಕೆಂಡ್ ರೌಂಡ್ ಸ್ಟೂಡೆಂಟ್ಸ್ ಬರೋವರೆಗೂ ಕೂಡ ವೆಯ್ಟ್ ಮಾಡ್ತಾರೆ. ಇಲ್ಲಿ 20ನೇ ತಾರೀಕುವರೆಗೆ ಅಡ್ಮಿಷನ್ ಪ್ರೊಸೆಸ್ ಇರುತ್ತಲ್ಲ ಸೆಕೆಂಡ್ ರೌಂಡ್ದು, ಒಂದು 20ನೇ ತಾರೀಕಿಂದ ಇವ್ರದ್ದೆಲ್ಲಾರ್ದು ಕೂಡ ಅಡ್ಮಿಷನ್ ಕಂಪ್ಲೀಟ್ ಆಗಿದ ತಕ್ಷಣ ಅಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟ್ ಆಗಿದ ತಕ್ಷಣ ನಿಮಗೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಇಲ್ಲಿ ಫಸ್ಟ್ ರೌಂಡಲ್ಲಿ ನೀವು ಅಡ್ಮಿಷನ್ ಆದರೂ ಕೂಡ ಕಾಲೇಜಸ್ ಸ್ಟಾರ್ಟ್ ಆಗಲ್ಲ, ಸೆಕೆಂಡ್ ರೌಂಡ್ ಮುಗಿದ ಮೇಲೇ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಈ ಒಂದು ಶೆಡ್ಯೂಲ್ ಪ್ರಕಾರ ನಮಗೆ ಡೇಟ್ ಸಿಗ್ತಾ ಇರೋದು ಯಾವಾಗ ಅಂದರೆ, ನಿಮಗೆಲ್ಲ ಕೂಡ ಕಾಲೇಜಸ್ ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು ಇಲ್ಲಿ ನೆಕ್ಸ್ಟು ತಿಂಗಳು ಅಂದರೆ ಸೆಪ್ಟೆಂಬರ್ ಲಾಸ್ಟ್ ವೀಕಲ್ಲಿ ನಿಮಗೆ ಕಾಲೇಜಸ್ ಎಲ್ಲ ಕೂಡ ಸ್ಟಾರ್ಟ್ ಆಗುತ್ತೆ. ಸರಿನಾ, ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕು. ಅದಾದಮೇಲೆ VTU ಅವ್ರು ಏನು ಮಾಡ್ತಾರೆ ಅಂದರೆ, ನಿಮಗೆ ಅಕಾಡೆಮಿಕ್ ಇಯರ್ನ ಫಿಕ್ಸ್ ಮಾಡ್ತಾರೆ. ಒಂದು ಸೆಮ್ ಬಂದ್ಬಿಟ್ಟು 6 ತಿಂಗಳಿರುತ್ತೆ. 6 ತಿಂಗಳಲ್ಲಿ ನಿಮಗೆ ಎಕ್ಸಾಮ್ ನಡೀಬೇಕು, ಪಾಠ ಆಗಬೇಕು, ಮತ್ತು ಪ್ರಾಕ್ಟಿಕಲ್ ಎಕ್ಸಾಮು ಕೂಡ ಎಲ್ಲ ಕೂಡ ಇನ್ಕ್ಲೂಡ್ ಆಗಿರಬೇಕು. 6 ತಿಂಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಇಲ್ಲಿ ನಿಮಗೆ 3 ರಿಂದ 4 ತಿಂಗಳು ಪಾಠ ಮಾಡ್ತಾರೆ. ಆದರೂ 4 ತಿಂಗಳದೊಳಗಡೆ ನಿಮಗೆ ಇಂಟರ್ನಲ್ ಎಲ್ಲನೂ ಕೂಡ ಮುಗಿಸ್ತಾರೆ. ಆಮೇಲೆ 1 ತಿಂಗಳು ಎಕ್ಸಾಮ್ಗೆ ಇರುತ್ತೆ, ಪ್ರಾಕ್ಟಿಕಲ್ ಎಕ್ಸಾಮ್. ಇನ್ನೊಂದು ತಿಂಗಳಲ್ಲಿ ನಿಮಗೆ ಥಿಯರಿ ಎಕ್ಸಾಮ್. ಆ ರೀತಿ ನಿಮಗೆ ತುಂಬಾ ರ್ಯಾಪಿಡಾಗಿ ಹೋಗೋ ಚಾನ್ಸಸ್ ಇರುತ್ತೆ. ಸ್ಟಾರ್ಟಿಂಗ್ ಫ್ಯೂ ಮಂತ್ಸ್ ಮಾತ್ರ ನಿಮಗೆ ಸ್ಲೋ ಆಗಿ ಸಿಲೆಬಸ್ನ ತೊಗೊಂಡೋಗ್ತಾರೆ. ಲಾಸ್ಟ್ ಮಂತಲ್ಲಂತೂ ಫುಲ್ ಸ್ಪೀಡ್ ಮಾಡ್ತಾರೆ. ಅದಕ್ಕೆ ರೆಡಿ ಆಗಿರಿ ನಿಮಗೆ. ಆಮೇಲೆ ನಿಮಗೆ ನೆಕ್ಸ್ಟ್ ಸೆಮ್ಮು ಕೂಡ ಅದೇ ರೀತಿ ಸ್ಪೀಡ್ ಅಪ್ ಮಾಡ್ತಾ ಹೋಗ್ತಾರೆ. ಅಕಾಡೆಮಿಕ್ ಇಯರ್ನ ಮ್ಯಾಚ್ ಅಪ್ ಮಾಡಬೇಕಲ್ಲ, ನಿಮ್ಗೆ ಆಗಲೇ 1-2 ತಿಂಗಳು ಡಿಲೇ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಈ ರೀತಿ ಆಗುತ್ತೆ. ಮತ್ತು ನಿಮಗೆ VTU ಅವರು ನೆಕ್ಸ್ಟ್ ನಿಮಗೆ ನೋಟಿಫೈ ಮಾಡ್ತಾರೆ, ನೀವು ಕಾಲೇಜಿಗೆ ಅಡ್ಮಿಷನ್ ಎಲ್ಲ ಆದಮೇಲೆ ಯಾವ ರೀತಿ ಏನೇನಿರುತ್ತೆ ಎಲ್ಲನೂ ಕೂಡ. ಸರಿನಾ, ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.